ಶ್ರೀವಲ್ಲಿ ಏನಿದು? ತಾಳಿ ಸುಬ್ಬು, ನೀನ್ ನನ್ನ ಕುತ್ತಿಗೆ ಕಟ್ಟಬೇಕಾಗಿರೋ ತಾಳಿ. ನನಗೆ ಗೊತ್ತು ನೀನ್ ಶ್ರಾವಣಿನ ಪ್ರೀತಿಸ್ತಿಲ್ಲ, ಇದೆಲ್ಲ ನಾಟಕದ ಮದುವೆ ಅಂತ. ಆದ್ರೆ ಈಗ ಶ್ರಾವಣಿ ಅವರಪ್ಪ ನಿಮ್ಮಿಬ್ರಿಗೂ ನಿಜವಾಗ್ಲೂ ಮದುವೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸುಬ್ಬು, ನಿಂಗೆ ನಿಜವಾಗ್ಲೂ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ತಾನೆ? ಮನೆಯವ್ರಿಗಾಗ್ಲಿ, ಶ್ರಾವಣಿಗಾಗ್ಲಿ, ಶ್ರಾವಣಿಯವ್ರ ತಂದೆಗಾಗ್ಲಿ, ಇವ್ರು ಎಲ್ಲರೂ ಒತ್ತಾಯ ಮಾಡ್ತಿದ್ದಾರೆ ಅಂತ ನೀನು ಈ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ್ಯಾ ತಾನೆ? ಸುಬ್ಬು, ದಯವಿಟ್ಟು ಮನ್ಸು ಬಿಚ್ಚಿ ಮಾತಾಡು. ನನಗೆ ಚೆನ್ನಾಗಿ ಗೊತ್ತು ನೀನು ಈ ಮನ್ಸು ಪೂರ್ತಿಯಾಗಿ ಮದುವೆ ಆಗೋದಕ್ಕೆ ಒಪ್ಕೊಂಡಿಲ್ಲ ಅಂತ. ನೀನು ಈಗಲೂ ಹೇಳಿಲ್ಲ ಅಂದ್ರೆ ಎಲ್ಲರೂ ಬಲವಂತ ಮಾಡಿ ನೀನು ಮದುವೆ ಮಾಡಿಸ್ಬಿಡ್ತಾರೆ. ಸುಮ್ಮನೆ ಮಾತಿಗೆ ಹೇಳಿಬೇಡ ಶ್ರೀವಲ್ಲಿ. ನನ್ನ ಈಗ ನನಗೆ ಇದ್ರ ಬಗ್ಗೆ ಮಾತಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ, ದಾರಿ ಬಿಡು. ನಾನು ಬಿಡಲ್ಲ. ನನ್ನ ಹತ್ರ ಸುಳ್ಳು ಹೇಳ್ಬೇಡ ಸುಬ್ಬು. ನಿನ್ನ ಮನ್ಸಲ್ಲಿ ಏನಿದೆ ಅಂತ ನೀ ಹೇಳೋವರೆಗೂ ನಾನು ಈ ಜಾಗ ಬಿಟ್ಟು ಕದಲಲ್ಲ. ನಿನಗೆ ನನ್ನ ಹತ್ರ ಹೇಳ್ಕೊಳಕ್ಕಾಗಿಲ್ಲ ಅಂದ್ರೆ ತಗೋ, ಈ ತಾಳಿನ ನನ್ನ ಕುತ್ತಿಗೆ ಕಟ್ಟು. ನಾವಿಬ್ರು ಮದುವೆ ಆಗಿದ್ದೀವಿ ಅಂತ ಹೋಗಿ ಎಲ್ರಿಗೂ ಹೇಳೋಣ. ಹೇಗಿದ್ರು ನಮ್ಮಿಬ್ರು ಮದುವೆ ಫಿಕ್ಸ್ ಆಗಿತ್ತು. ಈಗ ನೀನ್ ನನ್ನ ಕುತ್ತಿಗೆ ತಾಳಿ ಕಟ್ಟಿದ್ರೆ ಏನು ತಪ್ಪಾಗಲ್ಲ. ತಗೋ. ಶ್ರೀವಲ್ಲಿ ಏನ್ ಹೇಳ್ತಿದ್ಯಾ? ಸುಮ್ಮನೆ ದಾರಿ ಬಿಡು, ನಾನು ಕೆಲ್ಸಕ್ಕೆ ಹೋಗ್ಬೇಕು. ಸುಬ್ಬು, ಸುಳ್ಳು ಹೇಳ್ಬೇಡ ಸುಬ್ಬು. ನಿನ್ನನ್ನು ನಾನು ಎಷ್ಟು ವರ್ಷದಿಂದ ನೋಡ್ತಿದ್ದೀನಿ. ನಿನಗೇನ್ ಬೇಕು, ಏನ್ ಬೇಡ, ನೀನ್ ಖುಷಿಯಾಗಿ ಯಾವಾಗಿರ್ತೀಯ, ದುಃಖದಲ್ಲಿ ಯಾವಾಗಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಸುಬ್ಬು. ಶ್ರಾವಣಿನ ಪ್ರೀತಿಸ್ತಿಲ್ಲ, ನಾವಿಬ್ರು ಮದ್ವೆ ಆಗಿಲ್ಲ ಅಂತ ಒಪ್ಕೊಂಡೆ ತಾನೆ? ಈಗ ನಿಜವಾಗ್ಲೂ ನಿಮ್ಮಿಬ್ರು ಮದ್ವೆ ಮಾಡಕ್ ಹೊಟ್ಟಿದ್ದಾರೆ, ಆದ್ರೂ ನೀನು ಒಪ್ಕೋತಿದ್ಯಾ ಅಂದ್ರೆ ಅವ್ರ ಅಪ್ಪನ ಅಧಿಕಾರದ ಮೇಲೆ ಆಸೆನಾ ಅಥವಾ ಅವ್ರ ಆಸ್ತಿ ಅಂತಸ್ತಿನ ಮೇಲೆ ಆಸೆನಾ? ಸುಮ್ಮನೆ ಬಾಯ್ಗೆ ಬಂದಂಗೆಲ್ಲ ಮಾತಾಡಬೇಡ ಶ್ರೀವಲ್ಲಿ. ನನ್ನ ಮನಸ್ಸಲ್ಲಿರೋ ಸಂಕಟ ನನಗೆ ಮಾತ್ರ ಗೊತ್ತು, ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಶ್ರೀವಲ್ಲಿ, ನಾನು ದೊಡ್ಡ ಮನೆಗೆ ಹೋದ್ರೆ ನನ್ನ ಕಣ್ಣಿಗೆ ಕಾಣೋದು ಯಜಮಾನ್ರು ಮಾತ್ರ. ಅದು ಬಿಟ್ಟು ಅವ್ರ ಆಸ್ತಿ ಅಂತಸ್ತು ಅಧಿಕಾರ ಇದ್ಯಾವುದು ನನಗೆ ಕಾಣೋದಿಲ್ಲ, ನನ್ಗೆ ಯಾವುದು ಬೇಕಾಗೂ ಇಲ್ಲ. ಸುಳ್ಳು ಹೇಳ್ಬೇಡ ಸುಬ್ಬು. ಇದ್ಯಾವುದು ಬೇಕಾಗಿಲ್ಲ ಅಂದ್ಮೇಲೆ ಶ್ರಾವಣಿ ಜೊತೆ ಮದುವೆ ಆಗತ್ತಕ್ಕೆ ಏನಕ್ಕೆ ಒಪ್ಕೊಂತಿದ್ಯಾ? ಏನ್ ಮಾಡ್ಲಿ, ನನಗೆ ಬೇರೆ ದಾರಿ ಇರ್ಲಿಲ್ವಲ್ಲ. ಅವ್ರಿಗೆ ಮಾತು ಬೇರೆ ಕೊಟ್ಬಿಟ್ಟಿದ್ದೆ. ಏನು? ಏನ್ ಸುಬ್ಬು ಹೇಳ್ತಿದ್ಯಾ? ಶ್ರೀವಲ್ಲಿ, ಮದ್ವೆ ಮಂಟಪದಲ್ಲಿ ಶ್ರಾವಣಿ ಮೇಡಮ್ ಅವ್ರ ಕುತ್ತಿಗೆಗೆ ಅವರೇ ತಾಳಿ ಕಟ್ಕೊಂಡು ನನ್ನ ಪಕ್ಕ ಬಂದು ನಿಂತ್ಕೊಂಡ್ರು. ಅವ್ರಿಗೆ ಮದನ್ ಸರ್ನ ಮದ್ವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ. ಇದ್ಯಾವುದನ್ನು ಯಾರಿಗೂ ಹೇಳ್ಬೇಡ ಅಂತ ನಿನ್ನ ಮಾತು ತಗೊಂಡಿದ್ರು. ಇದೇ ಸತ್ಯ ಶ್ರೀವಲ್ಲಿ. ನಾನು ಅವತ್ತಿಂದ ಇವತ್ವರೆಗೂ ಯಜಮಾನ್ರಿಗೆ ವಿಷಯ ಹೇಳ್ಬೇಕು ಅಂತ ಒದ್ದಾಡ್ತಾ ಇದ್ದೀನಿ, ಆದ್ರೆ ಅವಕಾಶನೇ ಸಿಗ್ತಾ ಇಲ್ಲ.